ಎಲ್ಲರಿಗೂ ಜೈ ಜಗನ್ನಾಥ ರೀ. ನಾನು ಇವತ್ತು ಅದೀನಿ ಪುರಿದಾಗ. ಇವತ್ತು ಪುರಿದಾಗ ನೋಡ್ಬೋದ ರಥ ಯಾತ್ರಾ ಆಯ್ತು ನೋಡ್ರಿ. ಬಾಳ ವಿಜೃಂಭಣೆಯಿಂದ ಪ್ರತಿ ವರ್ಷ ಸೆಲೆಬ್ರೇಷನ್ ಮಾಡ್ತಾರ. ಮತ್ ಇದು ವರ್ಷ ಬಾಳ ವಿಜೃಂಭಣೆಯಿಂದ ಸೆಲೆಬ್ರೇಷನ್ ಮಾಡಾಕತ್ತಾರ. ಇಲ್ಲಿ ನೀವು ನೋಡಬಹುದು ಪಬ್ಲಿಕ್ ನೋಡ್ರಿ, ಇಲ್ಲಿ ಯಾರನ್ನೇ ಬಂದಿತ್ ನೋಡ್ರಿ. ಕ್ರೌಡ್ ಮಾತ್ರ ನೆಕ್ಸ್ಟ್ ಲೆವೆಲ್ ಐತಿ. ಬಾಳ ಮಂದಿ ಭಕ್ತಾದಿಗಳು ಬಂದಾರ ಇಲ್ಲೇ. ಇದು ಪುರಿ ಜಗನ್ನಾಥ್ ಸೀರೀಸ್ ಪಾರ್ಟ್ 2 ನೋಡ್ರಿ. ಪಾರ್ಟ್ 1 ಏನಾರ ನೀವು ನೋಡಿಲ್ಲ ಅಂದ್ರೆ ನೋಡ್ಕೊಂಡ್ ಬರ್ರಿ, ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಆಗಿರ್ತೈತಿ. ಪುರಿ ಜಗನ್ನಾಥ್ ರಥ ಯಾತ್ರಾ ಬಗ್ಗೆ ಹೇಳಬೇಕಂದ್ರೆ ವರ್ಲ್ಡ್ ಫೇಮಸ್ ನೋಡ್ರಿ. 20 ಲಕ್ಷ ಮಂದಿ ಮಠ ಕೂಡಿರ್ತಾರ ಅಂತ ಹೇಳ್ತಾರೆ. ಇಲ್ಲಿ ಮಂದಿ ಕೂಡ್ದಂಗ ಮತ್ ಬ್ಯಾರೆ ಎಲ್ಲನೂ ಕೂಡೋದಿಲ್ಲ ನೋಡ್ರಿ. ಪೂರಾ ವರ್ಲ್ಡ್ ದಾಗ ಕೂಡೋದಿಲ್ಲ, ಅಷ್ಟು ಮಂದಿ ಇರ್ತಾರ ಇಲ್ಲಿ. ನಾವು ಬಾಳ ದುಃಖ ಆಗತೈತಿ ಅಂತ ಹೇಳಿ ಒಂದ್ ಸೇಫ್ ಜಾಗ ನೋಡಿ ನಿಂತಿ ನೋಡ್ರಿ. ಈಗ ಟೈಮ್ 12 ಗಂಟೆ ಆಗೈತಿ ಮಧ್ಯಾಹ್ನ. ಈಗ ಇಲ್ಲೇ ಒಂದ್ ಸ್ವಲ್ಪ ಮಳಿ ಬರಾಕತೈತಿ. ಅದಕ್ಕೆ ಎಲ್ಲಾ ಭಕ್ತಾದಿಗಳು ಛತ್ರಿ ತಗೊಂಡೆಲ್ಲಾ ನಿಂತಾರ ಇಲ್ಲೇ. ಫ್ರೆಂಡ್ಸ್, ನೀವು ನೋಡಬಹುದು ಅಲ್ಲಿ 3 ರಥ ಕಾಣಕತ್ತ ನೋಡ್ರಿ. ಅದ್ರಾಗ ಒಂದ್ ರಥ ಭಗವಾನ್ ಜಗನ್ನಾಥ್ ಅವ್ರದ ಅಂದ್ರೆ ಶ್ರೀಕೃಷ್ಣ ಅವ್ರದ, ಇನ್ನೊಂದ್ ರಥ ಅವ್ರದ್ದು ತಂಗಿ ದೇವಿ ಸುಭದ್ರ ಅವ್ರದ, ಇನ್ನೊಂದ್ ರಥ ಶ್ರೀಕೃಷ್ಣ ಅವರನ್ನ ಭಗವಾನ್ ಬಾಳಭದ್ರ ಅವ್ರದ ಅಂದ್ರೆ ಬಲರಾಮ ಅವ್ರದ. ಇದು 3 ರಥ ಎಳ್ಕೊಂತ ಹೋಗಿ ಗುಂಡೀಚಾ ಮಂದಿರ ಅಂತ ಐತ್ರಿ, ಅಲ್ಲಿ ಹೋಗಿತ್ ನೋಡ್ರಿ. ಗುಂಡೀಚಾ ಮಂದಿರ ಅಂದ್ರ ಭಗವಾನ್ ಜಗನ್ನಾಥ್ ಅವ್ರದ ಮೌಸಿ ಅವ್ರದ ಮನಿ ಅಂತ ಹೇಳ್ತಾರ ನೋಡ್ರಿ. ಭಗವಾನ್ ಜಗನ್ನಾಥ್ ಅವ್ರ ತಂಗಿ ಮತ್ ಅವ್ರ ಅಣ್ಣನ್ ಕುಟಾಗ ಅಲ್ಲೇ 7 ದಿನ ಮಠ ಇರ್ತಾರಂತ ನೋಡ್ರಿ. ಅಂದ್ರೆ 7 ದಿನ ಮಠ ಭಗವಾನ್ ಜಗನ್ನಾಥ್, ದೇವಿ ಸುಭದ್ರ, ಭಗವಾನ್ ಬಾಳಭದ್ರ ಅವ್ರದ ಮೂರ್ತಿ ಪ್ರತಿಷ್ಠಾಪನೆ ಮಾಡ್ತಾರಂತ ಗುಂಡೀಚಾ ಮಂದಿರದಾಗ 7 ದಿನ ಮಠ. ಮತ್ 7 ದಿನ ಆದ್ಮ್ಯಾಗ ಮತ್ತೆ ರಿಟರ್ನ್ ರಥ ಯಾತ್ರಾ ಇರ್ತದಂತ ನೋಡ್ರಿ. ಹೀಗೆ ಹೆಂಗ ರಥ ಯಾತ್ರಾ ಐತ್ ನೋಡ್ರಿ, ಅದ ತರ ಸೇಮ್ ಪ್ರೊಸೆಸ್ ಇರ್ತೈತಂತ. ಫ್ರೆಂಡ್ಸ್, ಅಲ್ಲಿ ಒಂದು ವೈಟ್ ಕಲರ್ ಮನಿ ಕಾಣತೈತಿ ನೋಡ್ರಿ. ಅದ ರಾಜಾದ ಮನಿ ನೋಡ್ರಿ. ಅಂದ್ರೆ ಪುರಿದ ಒಂದು ಮಹಾರಾಜ ಅದಾರ್ರಿ. ಅವ್ರದ್ದು ಮಹಾರಾಜ ಬಂದ ಪೂಜೆ ಎಲ್ಲಾ ಮಾಡ್ತಾರಂತ್ರಿ. ಪೂಜೆ ಮಾಡಿ ಬಂಗಾರದ ಕಸಬರ್ಗಿಲೆ ಅಲ್ಲಿ ಕಸ ಹೊಡಿತಾರಂತ್ರಿ. ಅದಾದ್ಮ್ಯಾಗ ಮತ್ತ ಆಮೇಲೆ ರಥ ಏನೋ ಮೂವ್ಮೆಂಟ್ ಆಕೇತ್ ಅಂತ ಹೇಳಿ ಈ ತರ ಒಂದು ಪರಂಪರೆ ಐತ್ ಅಂತ ಹೇಳಿ ಇಲ್ಲಿ ಮಂದಿ ಹೇಳತ್ತಾರ್ರಿ ನಮಗ. ಮತ್ತ ಇಲ್ಲಿ ಮ್ಯಾನೇಜ್ಮೆಂಟ್ ಎಲ್ಲ ಪ್ರಾಪರ್ ಆಗೈತ್ ನೋಡ್ರಿ ಎಲ್ಲ ಅಲ್ಲೆಲ್ಲ ಆಂಬುಲೆನ್ಸ್ ಅದಾವು, ವಾಟರ್ ಸ್ಪ್ರೇ ಮಾಡಾಕತ್ತಾರ, ಎಲ್ಲಾನು ಮಾಡಾತಾರ ಭಕ್ತಾದಿಗಳು. ನಾವು ಒಂದ ಕಡೆ ನಿಂತ್ ಬಿಟ್ಟಿವಿ ನೋಡ್ರಿ. ಅಲ್ಲಿಂದ ಇಲ್ಲಿ ಅಡ್ಡಾಡಕತ್ತಾರ. ಬಾಳ ಕೆಟ್ಟ ದುಃಖ ಆಗತೈತಿ. ಅದಕ್ಕೆ ಒಂದ್ ಸೇಫ್ ಜಾಗ ಐತಿ ಇಲ್ಲೇ ನಿಂತು ಬಿಟ್ಟಿವಿ. ಅಲ್ಲೇ ಮೈಕ್ದಾಗ ಏನ ಅಂದ್ರಿ ಅವ್ರು ಒಡಿಯಾ ಭಾಷೆದಾಗ. ಅದಕ್ಕೆ ಕರೋಡ್ ಇಲ್ಲಿಂದ ಅಡ್ಡಾಡಕತ್ ಬಿಟ್ಟೈತಿ. ಅದಕ್ಕೆ ದುಃಖಿ ಬಾಳ ಕೆಟ್ಟಾಗಕತ್ತೈತ್ರಿ. ಇಲ್ಲಿನ ಸ್ಟ್ಯಾಂಪೇಡ್ ಎಲ್ಲ ಆಗೇತ ಅಂತ ಹೇಳಾಕತ್ತಾರ ಒಂದ್ ಸ್ವಲ್ಪ ಮಂದಿ. ಮತ್ತೆ ನಮ್ದು ರಿಯಾಕ್ಷನ್ ನೋಡ್ರಿ, ನಮಗೂ ಫುಲ್ ಒತ್ತಕ್ ಬಿಟ್ರೆ ದುಃಖಿ ಬಾಳ ಕೆಟ್ಟಾಗಕತ್ತೈತಿ ನೋಡ್ರಿ. ಕ್ರೌಡ್ ಕಂಟ್ರೋಲ್ ಮಾಡೋದು ಈಸಿ ಥಿಂಗ್ ಅಲ್ಲೇ ಇಲ್ರಿ. ಅದಾಗ ಬಾಳ ಅಂದ್ರೆ ಬಾಳ ಡಿಫಿಕಲ್ಟ್ ಇರ್ತೈತಿ ಕ್ರೌಡ್ ಕಂಟ್ರೋಲ್ ಮಾಡೋದು. ಅಂದ್ರೂ ಇಲ್ಲಿ ಪ್ರಶಾಸನ, ಇಲ್ಲಿ ಪೊಲೀಸರು ಎಲ್ಲಾ ಮ್ಯಾನೇಜ್ಮೆಂಟ್ ಎಲ್ಲ ಚಲೋ ಐತ್ರಿ, ಇಲ್ಲ ಅನ್ನೋದಿಲ್ಲ. ಅಂದ್ರೂ ಒಂದ್ ಸ್ವಲ್ಪ ಆತ್ರಿ, ಅದ ಸ್ವಲ್ಪ ಸ್ಟ್ಯಾಂಪೇಡ್ ಆತ. ಅದ್ ಎದಕ್ಕಂದ್ರೆ ಒಂದ್ ಸ್ವಲ್ಪ ಮಂದಿ ಇರ್ತಾರೆ ಬರೀ ದುಃಖಿ ಮಾಡೋದು, ಮುದ್ದಾಮ್ ಮಾಡ್ತಿರ್ತಾರೆ. ಹೆಣ್ಮಕ್ಳಿಗೆ ಎಲ್ಲೆಲ್ಲರೂ ಮುಟ್ಟೋದು ಇಂಥವ್ ಮಾಡ್ತಿರ್ತಾರೆ. ಅದ್ ಮುದ್ದಾಮ್ ಮಾಡ್ತಿರ್ತಾರ್ರಿ ಅವ್ರ. ಅಂತವ್ರ ಸಂಬಂಧ ಇದು ಸ್ಟ್ಯಾಂಪೇಡ್ ಆಕೇತ್ ನೋಡ್ರಿ. ಮ್ಯಾನೇಜ್ಮೆಂಟ್ ಎಷ್ಟು ಚಲೋ ಇದ್ರೂನು ಇದು ಆಗೋದದ ಇಂಥವ್ರ ಸಂಬಂಧ ಅದ. ಇವ್ರು ಒಂದ್ ಸ್ವಲ್ಪ ಮಂದಿ ಸಂಬಂಧ ಎಲ್ಲಾ ಮಂದಿಗೂ ತ್ರಾಸ ಆಕೇತ್ ನೋಡ್ರಿ. ಇದು ಸ್ಟ್ಯಾಂಪೇಡ್ ಆದಾಗ ಒಂದ್ ಸ್ವಲ್ಪ ಮಂದಿ ಈಗ ಗಾಯ ಆಗೈತಿ. ಅವ್ರಿಗೆಲ್ಲರಿಗೂ ರಿಕವರಿ ಆಗ್ಲಿ ಅಂತ ಹೇಳಿ ನಾವು ದೇವ್ರ ಕಡೆ ಕೇಳ್ಕೊಳೋಣ ಅಂತ. ಈಗ 4 ಗಂಟೆ ಆಯ್ತು ನೋಡ್ರಿ. ಎಷ್ಟೊಂದು ಮಠ ನಿಂತೀವಿ, ಅವಾಗಿನ ಕಾಯ್ಕೊಂತ ನಿಂತೀವಿ. ಬರವಲ್ತದ ರಥ. ಪೂಜೆ ಪುರಸ್ಕಾರ ಎಲ್ಲ ಭಾಳಷ್ಟು ಅದಾವಲ್ಲ, ಹಂಗಾಗಿ ಲೇಟ್ ಆಗತೈತಿ. ಇನ್ನೂ ಮಠ ಬಂದಿಲ್ಲ. ಭಾಳ ಮಠ ಭಾಳ ಕಡೆ ದುಃಖ ಆಗ್ತೈತಿ. ಕ್ರೌಡ್ ನೋಡ್ರಿ ತಲೆ ಫ್ರೆಂಡ್ಸ್, ಮಸ್ತ್ ಸೇಫ್ ಜಾಗ ಐತೆ ನೋಡ್ರಿ. ಮಸ್ತ್ ನಿಂತು ಬಿಟ್ಟಿವಿ. ಇಲ್ಲೆಲ್ಲರೂ ನಮ್ಗೆ ಪರಿಚಯ ಆಗ್ಬಿಟ್ರೆ. ಒಬ್ಬರು ಬೆಂಗಾಲಿದವ್ರು ಅದಾರ, ಒಡಿಯಾದವ್ರು ಅದಾರ, UP-ದವ್ರು ಅದಾರ. ಎಲ್ಲರೂ ನಮ್ಗೆ ಪರಿಚಯ ಆಗ್ಬಿಟ್ರಿ ಇಲ್ಲೇ. ಮತ್ತೆ ಇಲ್ಲಿ ಕ್ರೌಡ್ದಾಗ ಹೆಂಗೈತೆ ಅಂದ್ರೆ ಒಬ್ರು ಯಾರು ಕ್ಲಾಪ್ಸ್ ಹೊಡ್ಯಾಕತ್ರ ಅಂದ್ರೆ ಕೆಲವರು ಕ್ಲಾಪ್ಸ್ ಹೊಡ್ಯಾಕತ್ ಬಿಡ್ತಾರೆ. ಒಬ್ರು ಯಾರು ಜೈ ಜಗನ್ನಾಥ್ ಅಂತ ಚಿರಾಕತ್ ಬಿಟ್ರೆ ಫುಲ್ ಭಕ್ತಾದಿಗಳು ಹಂಗ ಫುಲ್ ಹುರುಪಿಗೆ ಜೈ ಜಗನ್ನಾಥ್ ಹೇಳ್ಬಿಡ್ತಾರ ನೋಡ್ರಿ. भगवान की
ಫ್ರೆಂಡ್ಸ್ ಈಗ ಟೈಮ್ 5 ಗಂಟೆ ಆಗೈತೆ ನೋಡ್ರಿ. ಫೈನಲಿ ಭಗವಾನ್ ಬಾಲಭದ್ರ ಅವ್ರದ್ದು ರಥ ಮೂಮೆಂಟ್ ಆತ, ಅಂದ್ರೆ ರಥ ಎಳ್ಯಾಕತ್ತಾರ ನೋಡ್ರಿ. ಇಲ್ಲಿ ಎಲ್ಲಾ ಭಕ್ತಾದಿಗಳು ನೋಡ್ಬೋದು ನೀವು, ಎಲ್ಲಾರು ಕೈ ಮ್ಯಾಗ್ ಮಾಡಿ ಘೋಷಣೆ ಹಾಕಕತ್ತಾರ. ಫೈನಲಿ ನಾವಿರೋ ಜಾಗದಾಗ ಬಂದ್ ನೋಡ್ರಿ, ಭಗವಾನ್ ಬಾಲಭದ್ರ ಅವ್ರದ ರಥ. ನೀವು ಎಲ್ಲಾರು ದರ್ಶನ ಮಾಡ್ಕೋರಿ. ಮೊದ್ಲ ರಥ ಜಗ್ಗಾಕ ಎಲ್ಲಾ ಭಕ್ತಾದಿಗಳಿಗೆ ಅವಕಾಶ ಇರ್ತಿತ್ತಂತ, ಈಗ ಅವಕಾಶ ಇಲ್ರಿ. ಈಗ ಎದಕ್ಕಂದ್ರ ಈಗೀಗ ಭಕ್ತಾದಿಗಳು ಬಾಳ ಹೆಚ್ಚಿನ ಸಂಖ್ಯೆಲೆ ಬರತಾರ, ಬಾಳ ಕ್ರೌಡ್ ಆಗಕತ್ತೈತಲ್ಲ, ಅದ್ರ ಸಂಬಂಧ ಪೊಲೀಸರ ಮತ್ತ ಆರ್ಮಿದವ್ರ ಮತ್ತ ಮಂದಿರದವ್ರ ಟ್ರಸ್ಟ್ ದವ್ರೆಲ್ಲಾ ಜಗಾಕತ್ತಾರ. ರಥ ನೋಡಾಕ 2 ಕಣ್ ಸಾಲೋದಿಲ್ಲ ನೋಡ್ರಿ, ಅಷ್ಟ್ ಚಂದ ಐತಿ ನೋಡ್ರಿ. ಮಸ್ತ್ ಅಂದ್ರ ಮಸ್ತ್ ಐತಿ. ನಮಗೂ ನಿಂತ ಬಾಳ ಕಾಲ್ ನೋವಾಗತ್ತಿದ್ವು, ಬಾಳ ಟಯರ್ಡ್ ಆಗಿದ್ವಿ. ಯಾವಾಗ ಅದ್ ರಥ ನೋಡಿದ್ವಿ ನೋಡ್ರಿ, ಫುಲ್ ಟಯರ್ಡ್ ಅನ್ನೋದು ಖತಮ್ ಆತ್ ನೋಡ್ರಿ. ಅಷ್ಟು ಮಸ್ತ್ ಐತ್ ನೋಡ್ರಿ. ಫ್ರೆಂಡ್ಸ್, ಈಗ ರಥ ಯಾತ್ರಾ ಬಂದೈತ್ರಿ, ಬಾಲಭದ್ರ ಸ್ವಾಮಿ ಬಂದೈತಿ. ರಥ ಯಾತ್ರಾ ನನ್ನ ಕಣ್ಣು ಮುಂದೈತಿ, ನೋಡಿದ್ರೆ ಇನ್ನೂ ಲಿಟ್ರಲಿ ನಂಬಾಗಂತಿಲ್ಲ. ನೋಡ್ರಿ ಎಷ್ಟು ಚಂದ ಐತಿ. ಜೈ ಜಗನ್ನಾಥ್. ನೋಡ್ರಿ ಕಣ್ಣು ಮುಂದೆ ಬಂದೈತಿ, ನಂಬಾಗಂತಿಲ್ಲ. ಆ ನಮ್ನೆ ಐತಿ, ನೋಡಕ್ಕೆ 2 ಕಣ್ ಸಾಲೋದಿಲ್ರಿ, ಸ್ವರ್ಗನ ಇದೆ.
ಫ್ರೆಂಡ್ಸ್ ಅಲ್ಲಿ ರೆಡ್ ಮತ್ತು ಗ್ರೀನ್ ಕಾಣಕತ್ತೈತೆ ನೋಡ್ರಿ, ಅದು ಭಗವಾನ್ ಬಾಲಭದ್ರ ರಥ. ಈಗ ಒಂದು ಸ್ವಲ್ಪ ಕ್ರೌಡ್ ಕಮ್ಮಿ ಆಗೈತಿ, ಅಂದ್ರೆ ದುಕ್ಸಿ ಸ್ವಲ್ಪ ಕಮ್ಮಿ ಆಗೈತಿ. ಹಂಗ ಮುಂದೆ ಹೋಗ್ಬೇಡ್ರಿ, ದೇವಿ ಸುಭದ್ರ ಅವ್ರದ್ದು ರಥ ಎಳಿತಾರಂತೀಗ. ಹೋಗೋಣ ನಡ್ರಿ. ಈಗ ಪುರಿ ಜಗನ್ನಾಥ್ ವಿಶ್ವ ಪ್ರಸಿದ್ಧ ಹೆಂಗಾಗಿತ್ತ ಅಂತ ಹೇಳಿದ್ರ, ಶ್ರೀ ಕೃಷ್ಣ ಪರಮಾತ್ಮ ಅವ್ರದ ಮೃತ್ಯು ಆದ್ಮ್ಯಾಗ ಅಂತಿಮ ಸಂಸ್ಕಾರ ಮಾಡೋ ಮುಂದ ಅಗ್ನಿದಾಗ ಅವ್ರದ್ದು ಹೃದಯ ಸುಡ್ಲಿಲ್ರಿ. ಅದ ಹೃದಯ ಜೀವಂತ ಇದ್ದಿದ್ ನೋಡಿ ಪಾಂಡು ಪುತ್ರ ಅರ್ಜುನ ಒಂದ್ ಕಟಗಿ ಕಟ್ಟಿ ಅರಬ್ಬಿ ಸಮುದ್ರದಾಗ ಬಿಟ್ರ. ಅದ ಹೃದಯ ವೆಸ್ಟ್ ಕಡೆಯಿಂದ ಸುತ್ತೋಡ್ದ ಮತ್ ಈಸ್ಟ್ ಕಡೆ ಬಂದ ಬೇ ಆಫ್ ಬೆಂಗಾಲ್ದಾಗ ಪುರಿದಾಗ ಬಂದ್ ನೋಡ್ರಿ. ಅವಾಗ ಪುರಿದ ಮಹಾರಾಜ ಇದಕ್ಕ ಪೂಜೆ ಮಾಡಾಕತ್ರ. ಅವಾಗಿಂದ ಇದು ಪುರಿ ಜಗನ್ನಾಥ್ ಅಂತ ಹೇಳಿ ಪ್ರಸಿದ್ಧ ಆತ್ ನೋಡ್ರಿ. ಇನ್ನ ಈ ದೇವರ ಬಗ್ಗೆ ಬಹಳಷ್ಟು ವಿಶೇಷತೆ ಅದಾವ್ರಿ, ಅಷ್ಟೇ ಹೇಳಕ್ಕೂ ನನಗೂ ಬರ್ಲಿಲ್ಲ. ದಯವಿಟ್ಟು ಸ್ವಲ್ಪ ಕ್ಷಮೆ ಇರ್ಲಿ, ಆದಷ್ಟು ಪ್ರಯತ್ನ ಮಾಡೀನ್ರಿ. ಜೈ ಜಗನ್ನಾಥ್. ಫ್ರೆಂಡ್ಸ್, ಈಗ ಶ್ರೀಕೃಷ್ಣ ಅವ್ರ ತಂಗಿ ದೇವಿ ಸುಭದ್ರ ಅವ್ರದ ರಥ ಜಗಕತ್ತಾರ ನೋಡ್ರಿ. ಈಗ ನೋಡಬಹುದು ನೀವು, ಎಲ್ಲಾ ಕಡೆ ಪೊಲೀಸ್ ಆರ್ಮಿದವ್ರೆಲ್ಲ ನಿಂತಾರ ನೋಡ್ರಿ. ನಾನು ಬಾಳ ಅಂದ್ರೆ ಬಾಳ ಫ್ರಂಟ್ ಹೋಗ್ಬಿಟ್ಟೆ ನೋಡ್ರಿ ದೇವಿ ಸುಭದ್ರ ಅವ್ರ ರಥ ಕಡೆ. ಈಗ ರಥ ಜಗಕತ್ತಾರ, ನೀವು ದರ್ಶನ ಮಾಡ್ಕೋರಿ, ನಾನು ದರ್ಶನ ಮಾಡ್ಕೊಂತೀನಿ. ಈಗ ಭಗವಾನ್ ಜಗನ್ನಾಥ್ ಅವ್ರದ್ದು ತೇರ್ ಜಗ್ಗಕ್ಕೆ ಎಲ್ಲ ರೆಡಿ ಮಾಡ್ಕೊಳಕತ್ತಾರ ನೋಡ್ರಿ. ಈಗ साथ में आरएएफ और सीआरपीएफ बीएसएफ के भाई लोग हैं, उनको अनुरोध है थोड़ी देर के लिए कोशिश करके ये रस्सी अरे
ಫೈನಲಿ ಭಗವಾನ್ ಜಗನ್ನಾಥ್ ಅವ್ರ ರಥ್ ಎಳ್ಯಾತಾರ ನೋಡ್ರಿ. ಈಗ ಟೈಮ್ 7:45 ಆಗೈತಿ. ಎಲ್ಲಾರು ದರ್ಶನ ಮಾಡ್ಕೋರಿ, ನಾನು ದರ್ಶನ ಮಾಡ್ಕೊಂತೀನಿ. ರಥ ಬರೀ ಒಂದೇ ಹೆಜ್ಜೆ ಮುಂದೆ ಇಳಿದ್ರಿ. ಅದಕ್ಕಂದ್ರೆ ಟೈಮ್ ಭಾಳ ಆಗೈತಲ್ರಿ ಇವತ್ತು. ಅದಕ್ಕೆ ಮತ್ತೆ ನಾಳೆ ಕಂಟಿನ್ಯೂ ಆಕೈತಂತ ನೋಡ್ರಿ. ಪ್ರತಿ ವರ್ಷ ಇದೇ ತರ ಪರಂಪರೆ ಇರ್ತೈತಂತ ನೋಡ್ರಿ. ಇಲ್ಲಿ ಕ್ರೌಡ್ದಾಗ ಒಬ್ಬರು ಯಾರು ಜೈ ಜಗನ್ನಾಥ್ ಅಂದ್ರೆ ಎಲ್ಲಾ ಭಕ್ತಾದಿಗಳನ್ನು ಜೈ ಜಗನ್ನಾಥ್ ಅಂತ ಹೇಳ್ತಾರ ನೋಡ್ರಿ. ಒಬ್ರು ಯಾರ ಕೈ ಮ್ಯಾಗ್ ಮಾಡಿದಾರಂದ್ರೆ ಎಲ್ಲಾರು ಕೈ ಮ್ಯಾಗ್ ಮಾಡ್ತಾರ, ಕ್ಲಾಪ್ಸ್ ಹೊಡಿತಾರ. ಇಂಥವೆಲ್ಲ ನಮ್ಗೆ ಇಲ್ಲಿ ನೋಡಾಕ್ ಸಿಗ್ತೈತಿ. ಮತ್ತೆ ಇಲ್ಲಿ ಕೆಲವಷ್ಟು ಮಂದಿ ಭಕ್ತರ ದೇವ್ರ ಕೈ ಮುಗಿಯೋ ಮುಂದೆ ಕಣ್ಣಾಗ ನೀರೆಲ್ಲ ಹಾಕಾಕತ್ತಾರ ನೋಡ್ರಿ. ಫುಲ್ ಇಮೋಷನಲ್ ಆಗಾಕತ್ತಾರ. ಅಂಥವೆಲ್ಲಾನು ಆಗ್ಯಾವ ಇಲ್ಲಿ. ಬಟ್ ಎಲ್ಲಾನು ಕ್ಯಾಪ್ಚರ್ ಮಾಡೋದು ಭಾಳ ಡಿಫಿಕಲ್ಟ್ ಇರ್ತಿದಿಲ್ಲ. ಯಾಕಂದ್ರೆ ಭಾಳ ಕ್ರೌಡ್ ಇರ್ತೈತಲ್ರಿ. ಆದಷ್ಟು ನಾನು ಎಲ್ಲಾನು ಕ್ಯಾಪ್ಚರ್ ಮಾಡಾಕ ಪ್ರಯತ್ನ ಮಾಡೀನಿ ನೋಡ್ರಿ. ಮತ್ತೆ ನೀವು ನೋಡ್ಬೋದು ರಥ ಮ್ಯಾಗ ಭಗವಾನ್ ಜಗನ್ನಾಥ್ ವಿರಾಜಮಾನ ಆಗ್ಯಾರ. ದೇವ್ರದ್ದು ಕಣ್ಣು ನೋಡ್ರಿ, ಕಣ್ಣು ಎಷ್ಟು ಮಸ್ತ್ ಕಾಣಕತ್ತೈತಿ, ಎಷ್ಟು ಸುಂದರವಾಗಿ ಕಾಣಕತ್ತೈತಿ ನೋಡ್ರಿ. ಫ್ರೆಂಡ್ಸ್ ಕ್ರೌಡ್ ನೋಡ್ರಿ, ಹಂಗ ಕುರಿ ಬೀಡ ಹೊಂಟಂಗ ಹೊಟ್ಟಬಿಟ್ಟ ಹಂಗ ಉಪವಾಸಿ ಕ್ರೌಡ್ ರೀ. ತಲೆ ಹಿಂಗ ಪೂರ ಇದ ಖರಾಬ್ ಹಾಲತ್ ಖರಾಬ್ ಆಗ್ಬಿಡ್ತಲ್ಲ. ಫ್ರೆಂಡ್ಸ್ ರಥ್ ಕಡೆ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ಮತ್ ನಾವೀಗ ರಿಟರ್ನ್ ಹೊಂಟಿವಿ. ಈಗ ರಥ್ ಮತ್ತೆ ನೆಕ್ಸ್ಟ್ ಡೇ ಎಳಿತಾರಂತ ನೋಡ್ರಿ, ಅಂದ್ರೆ ನಾಳೆ ಎಳಿತಾರಂತ. ನಾವು ನೋಡ್ರಿ ಬರೀ ಒಂದ ದಿನ ಪ್ಲಾನ್ ಮಾಡ್ಕೊಂಡಿದ್ವಿ ನಾವು. ಎದಕ್ಕಂದ್ರೆ ನಮ್ ಕಡೆ ಟೈಮ್ ಇದ್ದಿಲ್ಲ ಅಷ್ಟ, ಮತ್ತೆ ನಮ್ದು ವರ್ಕ್ ಲೋಡ್ ಎಲ್ಲ ಇರ್ತಾವಲ್ಲ, ಅದಕ್ಕೆ ಹಂಗಾಗಿ ನಾವು ಒಂದ ದಿನ ಮಾಡ್ಕೊಂಡಿದ್ವಿ. ನೀವು ಏನಾರು ಬರೋ ಪ್ಲಾನ್ ಇತ್ತಂದ್ರ 2 ಇಲ್ಲ 3 ದಿನ ಮಟ ಪ್ಲಾನ್ ಮಾಡ್ಕೋರಿ. ಇಲ್ಲಿ ಬಹಳಷ್ಟು ಪ್ಲೇಸಸ್ ಅದಾವ. ಕೋನಾರ್ಕ್ ಟೆಂಪಲ್, ಮತ್ತ ಲಿಂಗರಾಜ್ ಟೆಂಪಲ್, ಮತ್ತೆ ಇಲ್ಲಿ ಸುತ್ತಲೂ ಬಹಳಷ್ಟು ಚಲೋ ಪ್ಲೇಸಸ್ ಅದಾವ. 3 ದಿನ ಮಟ ಆತಂದ್ರ ಪರ್ಫೆಕ್ಟ್ ಆಗ್ಬಿಡ್ತೈತಿ ನೋಡ್ರಿ ನಿಮ್ದು ಟ್ರಿಪ್. ಮತ್ತ ಈಗ ನಾವು ರೈಲ್ವೆ ಸ್ಟೇಷನ್ ಕಡೆ ಬಂದ್ವಿ. ಈಗ ಇಲ್ಲಿ ರೈಲ್ವೆ ಸ್ಟೇಷನ್ ದಾಗ ಬಾಳ ಕಡೆ ಪ್ರಸಾದ್ ಕೊಡಾಕತ್ತಿತ್ರಿ. ಪ್ರಸಾದ್ ಎಲ್ಲಾ ಮಾಡ್ಕೊಂಡ್ವಿ. ಮತ್ತೀಗ ನಾವು ರೈಲ್ವೆ ಸ್ಟೇಷನ್ ಎಂಟ್ರಿ ಆದ್ವಿ. ನಮ್ದೆಲ್ಲ ಲಗೇಜ್ ತಗೊಂಡ್ ಕುರುಡಾ ರೋಡಿಗೆ ಟ್ರೈನ್ ಹತ್ತಿದ್ವಿ. ಇಲ್ಲಿ ಬಹಳಷ್ಟು ಮೆಮೋ ಟ್ರೈನ್ ಎಲ್ಲ ಬಿಡಾಕತ್ತಾರಿ. ಬಹಳಷ್ಟು ಲೋಕಲ್ ಟ್ರೈನ್ ಬಿಡಾತಾರ ಹಬ್ಬದ ಸಂಬಂಧ. ಕುರುಡಾ ರೋಡಿಗೆ ಮುಟ್ಟಾಗ 1 ಗಂಟೆ ಆತ್ ನೋಡ್ರಿ ರಾತ್ರಿ. ಕುರುಡಾ ರೋಡ್ಲಿ ನಾವು ಹೋಗ್ಬೇಕಾಗಿದ್ದ ವಿಶಾಖಪಟ್ಟಣಮಿಗ. ಟ್ರೈನ್ ಟಿಕೆಟ್ ಬುಕ್ಕಿಂಗ್ ಮಾಡ್ಕೊಂಡಿದ್ದಿಲ್ರಿ. ಅದಕ್ಕಂದ್ರೆ ಟ್ರೈನ್ ಟಿಕೆಟ್ ಸಿಕ್ಕಿದ್ದಿಲ್ಲ ನಮ್ಗೆ ಕನ್ಫರ್ಮ್. ಈ ನಮ್ನಿ ಕ್ರೌಡ್ ಐತ್ರಿ. ಈ ನಮ್ನಿ ಕ್ರೌಡ್ದಾಗ ಎಲ್ಲಿ ಸಿಗ್ಬೇಕ್ರಿ ಕನ್ಫರ್ಮ್ ಬುಕ್ಕಿಂಗ್ ಅದ. ಹಂಗಾಗಿ ಜನರಲ್ ದಾಗ ಟ್ರಾವೆಲ್ ಮಾಡಾಕತ್ತೀವಿ. ಬಾಳ ಅಂದ್ರೆ ಬಾಳ ಕೆಟ್ಟ ನಿದ್ದಿ ಬರತೈತಿ. ಪುಣ್ಯಕ್ಕ ನಮ್ಗ ಜಾಗಾರ ಸಿಕ್ಕೈತ್ ಕುಂದ್ರಾಕ. ಆಮೇಲೆ ಮತ್ ಮುಂಜಾನೆ 2 ಗಂಟೆಗೆ ವಿಶಾಖಪಟ್ಟಣಂ ರೀಚ್ ಆದ್ವಿ. ರೈಲ್ವೆ ಸ್ಟೇಷನ್ ಹೊರಗೆ ಹೋಗಿ ನಾಷ್ಟ ಎಲ್ಲ ಮಾಡ್ಕೊಂಡ್ವಿ. ವಿಶಾಖಪಟ್ಟಣಂ ರೈಲ್ವೆ ಸ್ಟೇಷನ್ ನೋಡ್ರಿ ಹೆಂಗೈತಿ, ಮಸ್ತ್ ಐತಿ. ಹಿಂದೆ ಮೌಂಟೇನ್ ಎಲ್ಲ ಐತಿ, ಮುಂದೆ ಟ್ರೈನ್ ಬರತೈತಿ. ಬೆಳಗ್ಗೆ 10 ಗಂಟೆಗೆ ವಿಜಯವಾಡ ಟ್ರೈನ್ ಬಂತ. ವಿಜಯವಾಡಾಗ ಟ್ರೈನ್ ಹತ್ತಿದ್ವಿ. ವಿಜಯವಾಡ ರೀಚ್ ಆಗೋ ಮಟ ಸಂಜೆಗೆ 4 ಗಂಟೆ ಆತ್ ನೋಡ್ರಿ. ವಿಜಯವಾಡ ರೀಚ್ ಆದ್ಮೇಲೆ ಫ್ರೆಶ್ ಅಪ್ ಎಲ್ಲ ಆದ್ವಿ. ಮಸ್ತ್ ಊಟ ಮಾಡಿದ್ವಿ. ಸಂಜೆಗೆ 5 ಗಂಟೆಗೆ ಊಟ ಮಾಡಿದ್ವಿ ನೋಡ್ರಿ ಇವತ್ತು. ಆಮೇಲೆ 2 ತಾಸು ವೇಟ್ ಮಾಡಿದ್ವಿ. ವೇಟ್ ಮಾಡಿದ್ಮ್ಯಾಗ ಫೈನಲಿ ಹುಬ್ಳಿ ಟ್ರೈನ್ ಬಂತ್ರಿ. ಈಗ ಟೈಮ್ 7:45 ಆಗಿತ್ತು ನೋಡ್ರಿ. ಈ ಟ್ರೈನ್ ಟಿಕೆಟ್ ನಾವು ಮೊದ್ಲಕ್ ಬುಕಿಂಗ್ ಮಾಡ್ಕೊಂಡ್ಬಿಟ್ಟಿದ್ವಿ. ಕನ್ಫರ್ಮ್ ಅದಾವ, ಏನು ಪ್ರಾಬ್ಲಮ್ ಇಲ್ಲ. ಈಗ ಸೀದಾ ಟ್ರೈನ್ ಹತ್ತೋದೈತಿ, ಮಕ್ಕೊಂಡೋದೈತಿ ನೋಡ್ರಿ. ಭಾಳ ಅಂದ್ರೆ ಭಾಳ ಕೆಟ್ಟ ಟೈರ್ಡ್ ಆಗೈತಿ ನಮ್ಗೀಗ. ಮತ್ತೀಗ ರಿಟರ್ನ್ ಹೊಂಟಿವಿ ನೋಡ್ರಿ. ಈಗ ಟೈಮ್ 9:30 ಆಗೈತಿ. ಗದಗ ಕಡೆ ಬಂದೈತ್ರಿ ಟ್ರೈನಿಗೆ. ಹುಬ್ಳಿ ಬರೋ ಮಟ 11:30 ಆಕೈತಿ. ಮತ್ತು ಇದು ಜರ್ನಿ ಬಗ್ಗೆ ಹೇಳಬೇಕಂದ್ರೆ ನೋಡ್ರಿ, ಮುಂಜಾನೆ 11 ಗಂಟೆಲೆ ಹಿಡಿದು ಸಂಜೆಗೆ 5 ಗಂಟೆ ಮಟ ಅಲ್ಲೇ ಒಂದೇ ಜಾಗದಾಗ ನಿಂತೀವಿ ನೋಡ್ರಿ. 6 ತಾಸು ಒಂದೇ ಜಾಗದಾಗ ನಿಂತೀವಿ. ಅವಾಗ ಫಸ್ಟ್ ರಥ ಯಾತ್ರಾ ಬಾಳಭದ್ರದ ಮೂವ ಆತ. ಆಮೇಲೆ ನಮ್ಮ ಕಡೆ ಬಂತ್ರಿ ರಥ ಯಾತ್ರಾ ಅದ. ಇಂಥ ಮಜಾ ಬಂತ್ರಿ ಹೇಳ್ತೀನಿ. ಫುಲ್ ಅಷ್ಟೊತ್ತು ಮಟ ನಿಂತಿದ್ವಿ. ಫುಲ್ ಟಯರ್ಡ್ ಆಗಿದ್ವಿ. ಫುಲ್ ಟಯರ್ಡ್ನೆಸ್ ಫುಲ್ ಕಮ್ಮಿ ಆಯ್ತು ನೋಡ್ರಿ. ಅಷ್ಟು ಅಂತ ಫೀಲಿಂಗ್ ಇರ್ತದೆ. ಆ ಫೀಲಿಂಗ್ ಎಕ್ಸ್ಪ್ರೆಸ್ ಮಾಡಕ್ ಆಗೋದಿಲ್ರಿ. ಅಷ್ಟು ಚಲೋ ಫೀಲಿಂಗ್ ಇರ್ತದೆ. ದುಃಖಿ ಮಾತ್ರ ಬಾಳ ಕೆಟ್ಟ ಆಕೈತ್ರಿ. ಅಲ್ಲಿ ದುಃಖಿ ಬಾಳ ಆಕೈತಿ. ಅವೆಲ್ಲ ಸಹಿಸ್ಕೋಬೇಕು. ದುಃಖಿನ ಸಹಿಸ್ಕೋಬೇಕು, ಎಲ್ಲ ಸಹಿಸ್ಕೋಬೇಕು. ಹಂಗ ದೇವರ ದರ್ಶನ ಕೊಡುದಿಲ್ಲ. ನಾವು ಕಷ್ಟಪಟ್ರ ನಮ್ಗೆ ಫಲ ಸಿಗ್ತೈತಲ್ಲ ನೋಡ್ರಿ. ಜಗನ್ನಾಥ ರಥ ಯಾತ್ರಾ ನೋಡಾಕ್ ಹೋಗ್ಬೇಕಂದ್ರೆ ಜಸ್ಟ್ ಹುಡುಗರಷ್ಟ ಹೋದ್ರೆ ಚಲೋ. ಅಲ್ಲಿ ಹೆಣ್ಮಕ್ಳ ಮತ್ತು ಏಜ್ ಆದವ್ರು ಹೋದ್ರೆ ಒಂದ್ ಸ್ವಲ್ಪ ಪ್ರಾಬ್ಲಮ್ ಆಕೈತಿ. ಸ್ವಲ್ಪ ಭಾಳ ಪ್ರಾಬ್ಲಮ್ ಆಕೈತ್ರಿ. ಭಾಳ ದುಃಖಿ ಆಗೈತೆ ಅಂತ ನಾನು ನ್ಯೂಸ್ದಾಗೆಲ್ಲ ನೋಡಿದ್ದೆ. ನಾವು ಕಡಾಗ ಪರ್ಸನಲಿ ಏನೂ ಆಗಿಲ್ಲ. ನಾವು ಯಾಕಂದ್ರೆ ಒಂದೇ ಜಾಗದಾಗ ನಿಂತಿದ್ವಿ. ನಾವು ಭಾಳ ಅಲ್ಲಿ ಇಲ್ಲಿ ಅಡ್ಡಾಡಿಲ್ಲ. ಲಾಸ್ಟಿಗೆ ಅಷ್ಟೇ ಅಡ್ಡಾಡಿದ್ವಿ ನಾವು. ಬಟ್ ನಮ್ಮಂಗ ಹೆಂಗ್ ಹುಡುಗರು ಇದ್ರೆ ಹೋಗ್ಬರ್ರಿ. ಏಜ್ ಆದವ್ರು ಆದ್ರೆ ಸ್ವಲ್ಪ ಹೋಗ್ಬರ್ಲಿಲ್ಲ ಅಂದ್ರೆ ಬೇರೆ ಟೈಮ್ದಾಗ ಹೋಗ್ಬರ್ಲಿ. ಮತ್ತು ಪುರಿದಾಗ 365 ದಿನಾನು ಇರ್ತಿತ್ತು ದರ್ಶನ ಮಾಡಾಕ. ಬಟ್ ರಥ ಯಾತ್ರಾ ಟೈಮ್ದಾಗ ಹೆಣ್ಮಕ್ಳು ಕರ್ಕೊಂಡು ನಿಮ್ಮ ಫ್ಯಾಮಿಲಿ ಕರ್ಕೊಂಡು ಹೋಗಿ ಬರೋದು ಭಾಳ ರಿಸ್ಕ್. ಬೇರೆ ಟೈಮ್ದಾಗ ಯಾವಾಗ ಬೇಕಾದ್ರೆ ಹೋಗ್ಬರ್ರಿ, ಆರಾಮ ದರ್ಶನ ಮಾಡ್ಕೊಂಡ್ ಬರ್ರಿ. ಎಲ್ಲ ಆರಾಮ ಆಗ್ತೈತಂತ.
ಮತ್ತು ನಿಮ್ಗೆ ಏನಾರು ಪ್ಲಾನ್ ಅದು ಬೇಕಂತ ಹೇಳಿದ್ರೆ ನಿಮ್ಗೆ ಏನೋ ಪ್ಲಾನ್ ಗೊತ್ತಾಗತ್ತಿಲ್ಲ ಅಂದ್ರೆ ನನಗೆ DM ಮಾಡ್ರಿ. ನಾನು ಆದಷ್ಟು ನಿಮ್ಗೆ ಪ್ರಯತ್ನ ಮಾಡ್ತೀನಿ ಎಕ್ಸ್ಪ್ಲೇನ್ ಮಾಡಕ್ಕೆ. ಮತ್ತು ಈಗ ಹುಬ್ಳಿಗೆ ಹೊಂಟಿವಿ, ಹುಬ್ಳಿಗೆ ಸಮೀಪ ಬಂದೀವಿ. ಈಗ ಈ ವಿಡಿಯೋ ನಿಮ್ಗೆ ಚಲೋ ಅನಿಸ್ತಂದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ರಿ. ಜೈ ಜಗನ್ನಾಥ್.